ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಇಲ್ಲ ನಾ ಮಾತಾಡ್ಬೋದಾ? ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಬಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ. ನಾವೇನು ನೋಡಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ಈಗ ಒಟ್ಟಿನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು. ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ ನೀನಿದ್ರೆ ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ಅವ್ರು. ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ವಾರ ಮಾಡದೆ ಬಂದಿರೋದು ನಾವು. ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ. ಸಿನಿಮಾ ಕನ್ಸ್ಕೊಂಡಿದ್ದೀವಿ. ನಿನ್ನ ಸಿನಿಮಾ ಚೆನ್ನಾಗಲಿ, ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗೋದು ನನ್ನ ಖುಷಿ, ನನ್ನ ಈ ಥರ ಬೆಳ್ಕೊಂಬಂದವ್ರು ನಾವು. ಎರಡು ಫ್ಯಾಮಿಲಿ ನಾವಿಬ್ಬರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ? ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ, ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ನೀವು ತುಂಬ ಆಸೆ ಪಟ್ಟಿದ್ದೀರಾ, ನಿಮ್ಮನ್ನು ಇಲ್ಲೋಗಿ ಬೆಳೆಸಿದ್ದೀರಾ. ಇವನ ಮುಖದಲ್ಲಿ ನೋಡಿ ಯಾವಾಗಲೂ ನಗುನಿರುತ್ತೆ, ಒಂದು ಆತಂಕ ಟೆನ್ಷನ್ ಏನೂ ಇರಲ್ಲ. ಯಾವಾಗಲೂ ಹಿಂಗೆ ನಾನು 5 ವರ್ಷದಿಂದ ಇವನು ನೋಡ್ತೇನೆ. ಇವನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರು ಅಂತಾನೆ ಕಾಣಿಸ್ತಾನೆ, ಬಟ್ ಹಂಗೆ ಅನ್ಸೋದಿಲ್ಲ. ಯಾವಾಗಲೂ ರಿದಮೆಟಿಕ್ ಆಗಿರ್ತಾನೆ. ಇಲ್ಲಿ ಬಂದರೆ ಮಗ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾನೆ ಅಲ್ವಾ? ಅಲ್ವಾ ಪಾಪ ಶಿವಣ್ಣನ ಪರ ನಾನೇ ಒಟ್ಟಿನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ, ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು, ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಶಲಾಗಿ. ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು. ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ಟಾಗಾಗಿ ಏನು ಮಾಡಬೇಕು ಅದು ಮಾಡಬೇಕು ಇವಾಗ. ಅದು ಬೇಕಾಗಿರೋದು ಇವಾಗ ಅಲ್ವಾ? ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೇನು ಕೊಡಬೇಕು? ವಾಟ್ಸಪ್ಪಲ್ಲಿ 4 ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದರೂ ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5ನೇ ಸರಿ ಬಂದು ಇವನೇನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದ್ದಾನೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು. ಈ ಥರ ಆಗ್ಬಿಡ್ತೀವಿ, ಅಂದರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲರಿಗೂ ಬೇಕಾಗಿರೋದು. ಇವಾಗಂತೂ ಅದು ತುಂಬ ಮುಖ್ಯ. ಅದು ಎರಡನೇದು, ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ? ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ? ಒಂದು ಟ್ರೈಲರ್ ಹಾಕ್ತೀವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡಿಸ್ಬಿಟ್ಟು ಹೋಗೋದಲ್ಲದೆ ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು. ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸೇ ಹೇಳ್ಬಿಟ್ಟಿದ್ದೀರಾ ನೀವು ಅನಿಸುತ್ತೆ, ಅವರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ. ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗಲಿ ನಿಮಗೆ. ನೆನಪಿದ್ಯಾ ನಾನು ಯಾವಾಗ ಲಾಸ್ಟ್ ನೋಡಿದ್ದು ನಿಮ್ಮನ್ನು? ಇದೇ ಸ್ಟೇಜಲ್ಲಿ ಲಾಸ್ಟ್ ನೋಡಿದ್ದು ನಿಮ್ಮನ್ನು. ಅದಾದಮೇಲೆ ಇವತ್ತೇ ನೋಡ್ತಿರೋದಲ್ಲ, ನೆನಪಿಸ್ಕೊಳ್ಳಿ ಒಂದ್ಸರಿ. ನೀನೇನಮ್ಮ ಬಿಲ್ಲಂತ್ರ ನಾಕ್ಬಿಟ್ಟೆ ಸಡನ್ನಾಗಿ? ಸರಿ ನೀನು ಸ್ವಲ್ಪ ಮಾತಾಡ್ಬಿಟ್ಟು. ಇಲ್ಲ ಮಾತಾಡ, ಆಯ್ತು, ಇನ್ನೇನಿಲ್ಲ. ನಾನೇ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ? ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ರಿ ಯಾವಾಗಲೂ? ಅಲ್ಲ ರೀ, ನೀವು ಕುಡಿದವರು ಕುಡ್ಕೊಂಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ? ಒಂದು 6 ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ ಅವತ್ತು. ಹೌದು, ಆ ಪಿಕ್ಚರ್ ಯಾವುದು, ಎದ್ದೇಳು ಮಂಜುನಾಥ್ ಆದಮೇಲೆ ಬಂದಿದ್ದು ನೀವು. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು. ನಗ್ನಗ್ತಾ ಸಿನಿಮಾಗಳಿಗೆ ಬರಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲಪ್ಪ, ಗೆಲ್ಲಿ ಅವರು ಸಾಕು. ಗೆದ್ರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ಲಿ ಗೆಲ್ಲಿ. ಬಟ್ ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನು, ನೀವು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸಮಯ ಕಳೀರಿ. ಪೇಪರ್ ಮೇಲೆ ಬರೀರಿ ಕಥೆನ. ಎಷ್ಟು ಸರಿ ಬರೀತೀರಿ? 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ರಿ, ನಿಮ್ಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ. ಇಲ್ಲೆಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ. ಅದು ಜನ ಬರೋರು, ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗಬೇಕು. ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಟ್ರೈಲರ್ಗಳು ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್, ಫಸ್ಟ್ ಫುಲ್ ಫ್ಲೆಜ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತ ಅಲ್ವ ಹೇಳಿದ್ದು ನೀವು? ಓಕೆ, ನೀವು ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಅಪೂರ್ವ ನಮ್ಮ ಹುಡುಗಿನ ನೀವು ಯಾವತ್ತಿದ್ರು ಬನ್ನಿ, ಅದಕ್ಕೆ ಸಲಹೆಯಿಂದ ಬೈತೀನಿ ಬನ್ನಿ, ಪರಲ್ಲ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲ, ಅವಳು ಯಾವತ್ತೂ ಗ್ಲಾಮರೇ ಕಣೆ, ನಮ್ಮ ಹುಡುಗಿ ಅವಳು.
ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡು ಬೀಳೋದಲ್ವಾ ಇದ್ರೆ ಎಲ್ಲಿ ಬೀಳುತ್ತೆ